ಈಗ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದನ್ನು ನನಗೆ ಇನ್ನೇನಾಗಿಲ್ಲ, ನನ್ನಿಂದ ನಾನೇ ಆ ಪದ ಬಳಕೆ ಮಾಡಿದ್ದೀನಿ ಅಂತಕ್ಕಂಥದ್ದು ಏನು ಒಂದು ಸ್ವಲ್ಪ ಮಾಧ್ಯಮದ ದೃಷ್ಟಿನಲ್ಲಿ ಹೋಗಿದೆ. ಇಲ್ಲ, ಶಿವಲಿಂಗೇಗೌಡನ್ನ ಪ್ರಚೋದನೆ ಮಾಡಿ ಅವನ ಮೇಲೇನೆ ಅಂಥ ಕಳ್ಳ ಇಂಥ ಕಳ್ಳ ಅಂತೇಳಿ ಪ್ರಚೋದನೆ ಮಾಡಿದ್ರಿಂದ ಇವತ್ತು ಅವರು ಪ್ರವೋಕ್ ಆಗಿ ಮಾತನಾಡಿದ್ದಾರೆ ಅಂತಕ್ಕಂಥದ್ದು ಜನಕ್ಕೆ ಗೊತ್ತಾಗಬೇಕು. ನಿಮ್ಮ ಮಾಧ್ಯಮದ ಮುಖಾಂತರ ನನಗೆ ನ್ಯಾಯ ಕೊಡ್ತೀರಿ ಅಂತೇಳಿ ನಾನು ನ್ಯಾಯ ಕೇಳಕ್ಕೆ ಬಂದಿದ್ದೀನಿ. ನ್ಯಾಯ ನನ್ನ ಹತ್ರ ಏನಾದ್ರು ಇದರಲ್ಲಿ ಸತ್ಯ ಇದ್ದರೆ, ನೆನ್ನೆ ನಡೆದಂಥ ಘಟನೆಯಲ್ಲಿ ಸತ್ಯ ಇದ್ದರೆ, ಘಟನೆಯಲ್ಲಿ ಸತ್ಯ ಇದ್ದರೆ ಮಾತಾಡಲಿ. ನಿಜ ಮನುಷ್ಯ ಎಂತನಿಗೂ ಸಿಟ್ಟು ಬರುತ್ತೆ. ನನ್ನನ್ನು ಕಳ್ಳ ಕಳ್ಳ ಅಂತ ಕೂಗುವಾಗ ನಾನು ಇನ್ನೇನು ಅವ್ರನ್ನ ದೊರಗಡೆ ನಮಸ್ಕಾರ ಮಾಡಿ, ಓ ಬುದ್ಧಿ ನಮಸ್ಕಾರ, ಇದು ನನ್ನ ಕ್ಷಮಿಸಿ, ನನ್ನ ಭಾಷಣ ಮಾಡೋಕ್ಕಲ್ಲ ಅಂತೇಳಿ ಅವ್ರಿಗೆ ಕೈ ಮುಗಿಬೇಕಾಯ್ತಾ? ಅದಕ್ಕೆ ನನಗೂ ಅವ್ರು ಮಾಡ್ತಾ ಇದ್ದ ಸ್ಟೈಲು, ಯಾರಾದ್ರೂ ಒಂದು ಧರಣಿ ಒಳಗೆ ಡ್ಯಾನ್ಸ್ ಮಾಡ್ತಾರೇನ್ರಿ? ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಮಾಡ್ಕೊಂಡು ತಪ್ಪಳೆ ಹೊಡ್ಕೊಂಡು ಕೂಗ್ಕೊಂಡು ಅವನಂತನು ಇವನಿಂತನು ಇಂಥ ಕಳ್ಳ ಅಂಥ ಕಳ್ಳ. ನನ್ನ ಮೇಲೆ ಒಬ್ಬನ ಮೇಲೆ ಯಾಕೆ ವೈಯಕ್ತಿಕವಾದ ನಿಂದನೆ ಮಾಡಿರಿ? ಬಹಳ ಜನ ಮಾತಾಡಿದ್ರು. ಶರತ್ ಬಚ್ಚೇಗೌಡ ಮಾತಾಡಿರು. ಅವ್ರ ಮೇಲೆ ವೈಯಕ್ತಿಕ ನಿಂದನೆ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರಿಗೂ ಡಿಸ್ಟರ್ಬೆನ್ಸ್ ಮಾಡಿರಿ, ಆದರೆ ವೈಯಕ್ತಿಕ ನಿಂದನೆ ಇಲ್ಲ. ನನ್ನ ಮೇಲೆ ನನ್ನ ವೈಯಕ್ತಿಕವಾದಂಥ ಜೀವನಕ್ಕೆ ನೀವು ಯಾಕೆ ಬಂದ್ರಿ? ನೀವು ಪ್ರೂವ್ ಮಾಡ್ತೀರಾ? ನಿಮಗೆ ತಾಕತ್ತಿದ್ರೆ ಪ್ರೂವ್ ಮಾಡಿ. ನೀವು ಪ್ರೂವ್ ಮಾಡಿದ್ರೆ, ನೀವೇನು ನನ್ನ ಮೇಲೆ ಆಪಾದನೆ ಮಾಡಿದಿರಿ ಪ್ರೂವ್ ಮಾಡಿದ್ರೆ ನೀವು ಹೇಳಿದ ಶಿಕ್ಷೆಗೆ ಗುರಿ ಆಗ್ತೀನಿ. ಸವಾಲಾಗ್ತಾ ಇದ್ದೀನಿ ನಾನು. ಹೌದು, ದೇವೇಗೌಡರನ್ನ ಬಿಟ್ಟು ಬಂದೆವು, ದೇವೇಗೌಡರು ಪಕ್ಷ ಬಿಟ್ಟು ಬಂದಿದ್ದೀವಿ. ಹೌದು, ಎಲ್ಲ 2.5 ವರ್ಷ ಇದೆ, ಚುನಾವಣೆ ಆಗಿದೆ, ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಜನ ಹೇಳಿದಂಗೆ ನಾನು ಕೇಳಬೇಕು. ಕೆಲವೊಂದು ವಿಚಾರಗಳಲ್ಲಿ ನೀನು ಬಿಡಬೇಕು ಪಕ್ಷನ ಅಂತೇಳಿ ನಮ್ಮ ಕಾರ್ಯಕರ್ತರು, ನಮ್ಮ ಕ್ಷೇತ್ರದ ಜನ ಹೇಳಿರು. ನಾನು ಬಿಟ್ಟು ಬಂದಿದ್ದೀನಿ, ಗೆದ್ದಿದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ಜನಗಳಿಗೆ ಮಾಡತಕ್ಕಂಥ ಡ್ಯೂಟಿ ಮಾಡ್ತಾ ಇದ್ದೀನಿ. ಅದನ್ನ ಯಾಕೆ ಯಾರು ಚೂರಿ ಹಾಕೋತಾರೆ? ಅದೇನು ಇವ್ರು ಯಾರು ಪಕ್ಷದಲ್ಲಿ ಇಲ್ಲವೇ ಇಲ್ವಾ? ಅವೆಲ್ಲ ಘಟನೆಗಳು ನೆರ್ಕೋಬೇಕಾ? ಯಾರ್ಯಾರು ಎಷ್ಟೆಷ್ಟು ಜನ ಏನೇನಾಗಿದ್ದಾರೆ ಅಂತ ಗೊತ್ತಿಲ್ವ ನನಗೆ? ಎಲ್ಲ ಯಾರ್ಯಾರು ಇವ್ರು ಯಾರೋ ಅಷ್ಟು ಜನ ಇರ್ಬೋದು. ಆಮೇಲೆ RSS ಬಗ್ಗೆ ಮಾತಾಡ್ತಾರೆ ಅಂತಾರೆ. ನಾನು RSS ಬಗ್ಗೆ ಮಾತಾಡಲಿಲ್ಲ. RSS ಒಂದು ಶಿಸ್ತುಬದ್ಧವಾದಂಥ ಇದು ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಯಾಕಪ್ಪ ನೀನು RSSನಾಗಿ ನೀನು ಕುಣಿತೀಯ ಅಂತೇಳಿ ವೇಷವಾದ ಕಾಮತ್ತನ್ನ, RSS ಯಾಕಪ್ಪ ಹಿಂಗೆ ಕುಣಿತೀಯ, ನೀನು RSSನೇನು ಅಂತ ನನ್ನ ಹತ್ರ ಹೇಳಿದೀಯಾ? ನಾವು ಶಿಸ್ತುಬದ್ಧರು ಅಂತ ಹೇಳಿದೀಯಾ? ನೀನ್ಯಾಕಪ್ಪ ಹಿಂಗೆ ವ್ಯವಹರಿಸ್ತೀಯ? ಇದು ಒಳ್ಳೇದಲ್ಲಪ್ಪ, ಇದನ್ನು ಯಾಕಪ್ಪ ಹಿಂಗೆ ಕೂಗ್ತೀಯ ನೀನು ಅಂತೇಳಿ ಅವರಿಗೆ ನಾನು RSS ಅಂತಲೇ ಅವ್ರು ಹೇಳಿದ್ರಿಂದ, ನನಗೊಂದು ದಿವಸ ಹೇಳಿದರು, ನಾವು RSSನವರು, ನಾವು ಹೇಳಿದ ಕೆಲಸ ಮಾಡ್ತೀವಿ, ಹಂಗೆ ಹಿಂಗೆ ನಾವು ಕಟಿಬದ್ಧರು ಅಂತ. ಅದಕ್ಕೆ ಏನಪ್ಪ RSS ಅಂತೇಳಿ ಅವನೊಬ್ಬನೇ ವೇದವಾಸ ಕಾಮತ್ ಒಬ್ಬರಿಗೆ ನಾನು ಅದು ರಿಪ್ಲೈ ಕೊಟ್ಟಿದ್ದು, ಸಲಗಾರಿಗೆ ಒಬ್ಬರಿಗೆ ನಾನು ರಿಪ್ಲೈ ಕೊಟ್ಟಿದ್ದು. ಇನ್ನೇನು ಇಡೀ BJPಯವರಿಗೆ ಕೊಟ್ಟಿಲ್ಲ, ಯಾವ JDSನವರಿಗೂ ನಾನು ಕೊಟ್ಟಿಲ್ಲ. ಅವರು ಅವ್ರು ಕುಣಿತಾ ಇದ್ರು, ನನ್ನ ಬಗ್ಗೆ ಧಿಕ್ಕಾರ ಕೂಗ್ತಾರೆ ಇವರಿಬ್ಬರೇ. ಇವ್ರ ಋಣ ಏನು ತಿಂದಿದ್ದೀನಿ ನಾನು? ಏನು ಇವ್ರು ಯಾತಕ್ಕೋಸ್ಕರ ನನ್ನನ್ನು ವೈಯಕ್ತಿಕವಾಗಿ ಈ ರೀತಿ ಛೇಡಿಸ್ತಾರೆ? ಯಾತಕ್ಕೋಸ್ಕರ ನನ್ನ ವೈಯಕ್ತಿಕವಾದ ಬದುಕಿನಲ್ಲಿ ಇವ್ರು ಬರ್ತಾರೆ? ಇವ್ರು ಪ್ರೂವ್ ಮಾಡ್ತಾರೆ? ಹಂಗಾರೆ ಇವ್ರು ಪ್ರೂವ್ ಮಾಡ್ತಾರ? ಇವರು ಇದನ್ನ ಮಾಡ್ಬೋದಾ? ವೈಯಕ್ತಿಕವಾಗಿ ಒಬ್ಬನ್ನ ಭಾಷಣ ಮಾಡ್ತಾ ಇದ್ದನ್ನ ನೀನು ಕಳ್ಳ ಅಂತ ಹೇಳಿ ವಿಧಾನಸಭೆಯಲ್ಲಿ ಹೇಳ್ಬೋದಾ? ಹಂಗಾರೆ ಹೇಳಿದ್ದಕ್ಕೆ ನಾನು ಈ ಪ್ರಚೋದನೆ ನಾನು ಒಂದು ಸ್ವಲ್ಪ ಮಾತಿನ ಭರದಲ್ಲಿ ಸ್ವಲ್ಪ ಪದಪ್ರಯೋಗ ಹೊರಟಾಗಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ನನ್ನ ಮಾನಸಿಕ ವೇದನೆ ಹೆಂಗಿತ್ತು ಆ ಮಾತುಗಳನ್ನು ಕೇಳಿದಾಗ? ಆ ಮಾತುಗಳನ್ನು ಕೇಳಿಸ್ಕೊಂಡಿರೋಂಥವ್ರು ನಮ್ಮ ಮಾಧ್ಯಮದ ಸ್ನೇಹಿತರು.
ನಮ್ಮ ಮಾಧ್ಯಮದ ಸ್ನೇಹಿತರು ಇಲ್ಲಿದ್ದಾರೆ, ನೀವು ನನಗೆ ನ್ಯಾಯ ಕೊಡಬೇಕು. ಶಿವಲಿಂಗೇಗೌಡನ್ನ ಪದಪ್ರಯೋಗ ಮಾಡಿದ್ದು ಸತ್ಯ. ಆ ಸತ್ಯದಿಂದ ಶಿವಲಿಂಗೇಗೌಡ ಪ್ರಲೋಕಾಗಿ ಮಾತಾಡಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ನಿಮಗೆಲ್ಲ ಆಡಿಯೋಗಳ ಸ್ಲಿಪ್ಪನ್ನು ಅದು ಇನ್ನೂ 2-3-4 ಗಂಟೆ ಆಗುತ್ತೆ ಅಂದರೆ ಆ ಸ್ಲಿಪ್ಗಳನ್ನು ತಂದು ನಿಮ್ಮ ಎಲ್ಲ ಮಾಧ್ಯಮಗಳಿಗೆ, ನಿಮ್ಮೆಲ್ಲ ಪ್ರೆಸ್ ಇದು ದೃಶ್ಯ ಮಾಧ್ಯಮದವರಿಗೆ ಎಲ್ಲರಿಗೂ ನಾನು ಕೊಡ್ತೇನೆ. ನಾನು ಆಗಲೇ ಬಂದು ಹೇಳಿದೆ. ಆದರೆ ನೀವು ನನಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಿಂಟ್ ಮೀಡಿಯಾ ಮತ್ತು ಮಾಧ್ಯಮದ ಸ್ನೇಹಿತರು, ಪ್ರಿಂಟ್ ಮೀಡಿಯಾದ ನಮ್ಮ ಸ್ನೇಹಿತರುಗಳನ್ನ ಕೇಳಿ ಅದು ನಿಜ ಅಂದರೆ ನನಗೆ ನ್ಯಾಯ ಕೊಡಿ, ನನಗೆ ನ್ಯಾಯ ಕೊಡಿ. ನನ್ನ ನ್ಯಾಯನ ಮಾಧ್ಯಮದವ್ರ ಹತ್ರಲ್ಲೇ ಕೇಳಬೇಕಿಲ್ಲಿ. ನೀವೀಗ ನಾನು ಕಾಂಗ್ರೆಸ್ನವ್ರು ಬಂದು 10 ಜನ ಕೂತ್ಕೊಂಡು ನಾನು ಹೇಳಿಸಿದ್ರು ನೀವೇನು ಅದು ಕಾಂಗ್ರೆಸ್ನವರು ಒಳಾಕೊಂಡಾರೆ ಅಂತೇಳಿ. ನನ್ನ ಬಗ್ಗೆನೂ ಇದು ನರೇಂದ್ರ ಸ್ವಾಮಿ ಬಹಳ ಜನ MLAಗಳು ನಿಂತ್ಕೊಂಡು ನನ್ನ ಬಗ್ಗೆ ಮಾತಾಡುವಾಗ ಅವ್ರು ಹೇಳಿದ್ರು, ಸ್ಪೀಕರೇ ಹೇಳಿದರು, ನೀವು ಅಷ್ಟೊಂದು ಪ್ರಚೋದನೆ ಮಾಡಿರಿ, ಇನ್ನೇನು ಮಾಡ್ತಾರೆ ಮಾತಾಡ್ದಲೆ ಅಂತ. ಅಷ್ಟೊಂದು ನನ್ನ ವೈಯಕ್ತಿಕವಾಗಿ ಮಾತಾಡಿದ್ರಿಂದ ನಾನು ಮಾತಾಡಿದ್ದೀನಿ. ಅದರಿಂದ ದಯವಿಟ್ಟು ನೀವು ನನಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ನಿಮ್ಮನ್ನೇ ನಾನು ಕೇಳ್ತಾ ಇದ್ದೀನಿ. ಮಾಡಿಕೊಡ್ಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.